ಸ್ನೇಹಿತರೆ, ಟೈಮ್ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಗತ್ತಿನಲ್ಲಿ ಪ್ರಕೃತಿಯ ವಿಸ್ಮಯ ಎಷ್ಟಿದೆಯೋ ಅಷ್ಟೇ ಅದ್ಭುತಗಳನ್ನು ಮಾನವ ಕೂಡ ನಿರ್ಮಿಸಿದ್ದಾನೆ. ಭಾರತದಲ್ಲಿ ಸಹ ಇಂತಹ ಅದ್ಭುತಗಳಿಗೆ ಕಡಿಮೆ ಏನಿಲ್ಲ. ಚೋಳರ ಬೃಹದೇಶ್ವರ ದೇವಾಲಯದ ಮೇಲಿರುವ 80 ಟನ್ ತೂಕದ ಕಲ್ಲು, ಅಜಂತಾದ ಗುಹಾಂತರ ದೇವಾಲಯಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿ, ಬೇಲೂರು ಹಳೆಬೀಡು, ಎಲ್ಲೋರಾದ ಕೈಲಾಸನಾಥ ದೇವಾಲಯ, ಕೊನಾರ್ಕ್, ಒಡಿಸ್ಸಾದ ಸೂರ್ಯ ದೇವಾಲಯ, ತಾಜ್ ಮಹಲ್, ಹೀಗೆ ಹೇಳ್ತಾ ಹೋದರೆ ಈ ಸಾಲು ನಿಲ್ಲೋದಿಲ್ಲ. ಇಂತಹ ಅದ್ಭುತಗಳ ಸಾಲಿನಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಇರೋ ಆ ಒಂದು ದೇವಾಲಯ ಕೂಡ ಸೇರುತ್ತೆ. ಅದು ಬೇರಿನ್ಯಾವುದೂ ಅಲ್ಲ, ಮಹಾಶಿವ ನೆಲೆಸಿರುವ ಕೇದಾರನಾಥದ ದೇವಾಲಯ. ಈ ಕೇದಾರನಾಥದ ಬಗೆಗಿನ ವಿಸ್ಮಯಗಳನ್ನು ತಿಳಿಯೋ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಕೇದಾರನಾಥ ಭಾರತದ ಪುಣ್ಯಕ್ಷೇತ್ರಗಳಲ್ಲಿ ಒಂದು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅನ್ನಿಸಿಕೊಳ್ಳೋ ಈ ಕೇದಾರನಾಥದ ಮಹಿಮೆ ಅಪಾರವಾದದ್ದು. 2013ರಲ್ಲಿ ಹಿಮಾಲಯದಲ್ಲಿ ಉಂಟಾದ ಪ್ರವಾಹ ಕೇದಾರನಾಥದಲ್ಲಿ ವಿಧ್ವಂಸವನ್ನೇ ಸೃಷ್ಟಿಸಿತ್ತು. ಆ ಪ್ರವಾಹಕ್ಕೆ ಅಡ್ಡ ಬಂದಿದ್ದೆಲ್ಲ ನೀರಿನ ಹೊಡೆತಕ್ಕೆ ಕೊಚ್ಚಿಕೊಂಡು ಹೋಗ್ತಾ ಇತ್ತು. ಆದರೆ ಕೇದಾರನಾಥದಲ್ಲಿ ಒಂದು ಪವಾಡನೇ ನಡೀತು. ಆ ಪ್ರವಾಹದಲ್ಲಿ ನದಿ ದೊಡ್ಡ ಬಂಡೆಗಳನ್ನು ಹೊತ್ತು ತಂದಿತ್ತು. ಅವುಗಳ ಹೊಡೆತಕ್ಕೆ ಮಾನವ ನಿರ್ಮಿತ ಕಟ್ಟಡಗಳು ನೆಲಸಮವಾಗ್ತಾ ಇದ್ವು. ಅದೇ ಸಮಯದಲ್ಲಿ ಪವಾಡ ಅನ್ನೋ ಹಾಗೆ ಬೃಹತ್ ಬಂಡೆ ಒಂದು ಕೇದಾರನಾಥ ದೇವಾಲಯದ ಹಿಂದೆ ಬಂದು ನಿಂತ್ಕೊಳ್ತು. ಆ ಕಲ್ಲು ನೀರಿನ ಹೊಡೆತವನ್ನು ತಾನು ತಿಂದು ದೇವಾಲಯಕ್ಕೆ ಏನೂ ಹಾನಿಯಾಗದ ಹಾಗೆ ಕಾಪಾಡ್ತು. ಪ್ರವಾಹದ ನಂತರ ಅಲ್ಲಿ ಉಳಿದದ್ದು ಕೇವಲ ಕೇದಾರನಾಥ, ಅವನ ಮಂದಿರ ಹಾಗೂ ಆ ಬೃಹತ್ ಬಂಡೆ ಮಾತ್ರ. ಈ ಘಟನೆಯಿಂದ ಭಾರತದ ಹೊರಗೂ ಚರ್ಚೆಗಳು ಪ್ರಾರಂಭವಾದವು. ಇಷ್ಟು ದೊಡ್ಡ ಪ್ರವಾಹವನ್ನು ಈ ದೇವಾಲಯ ತಡೆದುಕೊಂಡಿದ್ದು ಹೇಗೆ ಅನ್ನೋ ಸಂಶೋಧನೆಗಳು ಪ್ರಾರಂಭವಾಯಿತು. ಆಗ ಅವರಿಗೆ ಇನ್ನೂ ಕುತೂಹಲ ಕೆರಳಿಸಿದ ಅಂಶ ಅಂದರೆ ದೇವಾಲಯದ ನಿರ್ಮಾಣ ಶೈಲಿ. ಈ ಕೇದಾರನಾಥ್ ಇರೋದು ಇವತ್ತಿನ ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗದಲ್ಲಿ. ಸಮುದ್ರ ಮಟ್ಟಕ್ಕಿಂತ 3583 ಮೀಟರ್ನಷ್ಟು ಎತ್ತರದಲ್ಲಿರುವ ಈ ಜಾಗದಲ್ಲಿ ಇಂತಹ ದೇವಾಲಯವನ್ನು ನಿರ್ಮಾಣ ಮಾಡೋದು ಸುಲಭದ ಕೆಲಸ ಅಂತೂ ಅಲ್ಲ. ಇಷ್ಟು ಎತ್ತರದ ಪ್ರದೇಶಕ್ಕೆ ಅಷ್ಟು ಭಾರೀ ಗಾತ್ರದ ಕಲ್ಲುಗಳನ್ನು ತೆಗೆದುಕೊಂಡು ಹೋದವರು ಯಾರು ಮತ್ತು ಅದನ್ನು ಹೇಗೆ ತೆಗೆದುಕೊಂಡು ಹೋದರು? ಈಗಿನ ತಂತ್ರಜ್ಞಾನವನ್ನು ಬಳಸಿದ್ರೂ ಕಷ್ಟವಾಗುವ ಈ ಕೆಲಸವನ್ನು ಸಾವಿರಾರು ವರ್ಷಗಳ ಮೊದಲೇ ಹೇಗೆ ಮಾಡಲಾಗಿತ್ತು? ಈ ದೇವಾಲಯದ ನಿರ್ಮಾಣಕ್ಕೆ ಗ್ರೇ ಗ್ರಾನೈಟ್ ಕಲ್ಲುಗಳನ್ನು ಬಳಸಲಾಗಿದೆ. ಈ ಕಲ್ಲುಗಳು ಹತ್ತಿರದಲ್ಲಿ ಎಲ್ಲೂ ಸಿಗೋದಿಲ್ಲ. ಹೀಗಿರುವಾಗ ಅಷ್ಟು ಎತ್ತರಕ್ಕೆ ಯಾರು, ಹೇಗೆ, ಎಲ್ಲಿಂದ ಈ ಕಲ್ಲುಗಳನ್ನು ತಂದರು ಅನ್ನೋದು ಇಂದಿಗೂ ಬಗೆಹರಿಯದ ರಹಸ್ಯವಾಗಿ ಉಳಿದುಕೊಂಡಿದೆ. ಪುರಾಣಗಳ ಪ್ರಕಾರ ಈ ದೇವಾಲಯವನ್ನು ಕಟ್ಟಿದವರು ಪಾಂಡವರು ಬಂಧು ಹತ್ಯಾ ದೋಷವನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ಶಿವನನ್ನು ಪೂಜಿಸ್ತಾರೆ. ಅದಕ್ಕಾಗಿ ಅವರು ಮೊದಲು ಕಾಶಿಗೆ ಬರ್ತಾರೆ. ಆದರೆ ಶಿವ ಕಾಶಿಯಿಂದ ಹಿಮಾಲಯಕ್ಕೆ ಹೋಗ್ತಾನೆ. ಪಾಂಡವರು ಶಿವನನ್ನು ಅರಸಿ ಹಿಮಾಲಯಕ್ಕೆ ಬರ್ತಾರೆ. ಆದರೆ ಅಲ್ಲೆಲ್ಲೂ ಅವರಿಗೆ ಶಿವ ಕಾಣಿಸಿಕೊಳ್ಳೋದಿಲ್ಲ. ಅದೇ ಸಮಯದಲ್ಲಿ ಅಲ್ಲಿ ಗೋವುಗಳ ಗುಂಪೊಂದು ಕಾಣಿಸಿಕೊಳ್ಳುತ್ತೆ. ಶಿವ ನಂದಿಯ ರೂಪ ತಾಳಿ ಇದೇ ಗುಂಪಿನಲ್ಲಿ ಸೇರಿಕೊಂಡಿರಬೇಕು, ಆದರೆ ಅದನ್ನು ಖಚಿತಪಡಿಸಿಕೊಳ್ಳೋದು ಹೇಗೆ ಅಂತ ಧರ್ಮರಾಯ ಚಿಂತಿಸ್ತಾನೆ. ಆಗ 2 ಬೆಟ್ಟಗಳ ಮೇಲೆ ಕಾಲುಗಳನ್ನು ಇರಿಸಿ ಅಲ್ಲಿಂದ ಯಾರೇ ಹೋದರೂ ತನ್ನ ಕಾಲ ಕೆಳಗೆ ಹೋಗೋ ಹಾಗೆ ನಿಂತ್ಕೋತಾನೆ ಭೀಮ. ಸಂಜೆ ಆದಾಗ ಗೋವುಗಳೆಲ್ಲ ಅದೇ ಮಾರ್ಗವಾಗಿ ಸಾಗಿದವು. ಆದರೆ ಒಂದು ನಂದಿ ಮಾತ್ರ ಅಲ್ಲೇ ನಿಂತು ಬಿಡ್ತು. ಅಲ್ಲಿಗೆ ಆ ನಂದಿಯೇ ಶಿವ ಅಂತ ಭೀಮ ಅರ್ಥ ಮಾಡಿಕೊಂಡ. ಭೀಮನಿಗೆ ತನ್ನ ಬಲದ ಮೇಲೆ ಅಪಾರ ನಂಬಿಕೆ ಹಾಗೂ ಹೆಮ್ಮೆ. ಹೀಗಾಗಿ ಅವನ ಬುದ್ಧಿ ಸ್ವಲ್ಪ ಕಡಿಮೆನೇ ಇತ್ತು. ಎದುರಿಗೆ ಇರುವ ಶಿವನನ್ನು ವಂದಿಸಿ ಶರಣಾಗೋ ಬದಲು ಅವನನ್ನು ಹಿಡಿದು ನಿಲ್ಲಿಸುವ ಸಾಹಸಕ್ಕೆ ಮುಂದಾಗ್ತಾನೆ ಭೀಮ. ಹೀಗೆ ಭೀಮ ಹಿಡಿಯೋಕೆ ಬಂದಾಗ ಆ ನಂದಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತು. ಆ ಸಮಯದಲ್ಲಿ ಭೀಮ ನಂದಿಯ ಬೆನ್ನಿನ ಮೇಲಿನ ಉಬ್ಬನ್ನು ಹಿಡ್ಕೋತಾನೆ. ಆ ಉಬ್ಬೆ ಈಗ ಕೇದಾರನಾಥದಲ್ಲಿ ನಾವು ನೋಡ್ತಾ ಇರೋ ಲಿಂಗ ಅನ್ನೋದು ಪ್ರಚಲಿತದಲ್ಲಿರುವ ಕಥೆ. ಹೀಗೆ ಪಾಂಡವರ ನಂತರ ಈ ದೇವಾಲಯವನ್ನು ಪುನರುಜ್ಜೀವನಗೊಳಿಸಿದ್ದು ಶಂಕರಾಚಾರ್ಯರು. ಆದರೆ ಹಿಮಾಲಯದ ವಿಪರೀತ ವಾತಾವರಣಕ್ಕೆ ಈ ದೇವಾಲಯ ನಿಲ್ಲಲಿಲ್ಲ. ಹೀಗಿರುವಾಗ 11ನೇ ಶತಮಾನದಲ್ಲಿ ರಾಜ ಭೋಜ
ಕೇದಾರನಾಥಕ್ಕೆ ಬರ್ತಾನೆ. ಅದರ ಪರಿಸ್ಥಿತಿಯನ್ನು ಕಂಡು ತಾನೇ ಮುಂದೆ ನಿಂತು ದೇವಾಲಯದ ನಿರ್ಮಾಣ ಮಾಡಿಸಿದ್ದ ಅಂತ ಹೇಳಲಾಗುತ್ತೆ. ಈ ದೇವಾಲಯದ ನಿರ್ಮಾಣ ಎಷ್ಟು ಗಟ್ಟಿಯಾಗಿದೆ ಅಂದರೆ 1400ರಿಂದ 1900 ನಡುವಿನ ಸಮಯದಲ್ಲಿ ಹಿಮಾಲಯದಲ್ಲಿ ಕಂಡುಬಂದ ಮಿನಿ ಐಸ್ ಏಜ್ ಈ ಕೇದಾರನಾಥ ದೇವಾಲಯಕ್ಕೆ ಒಂದು ಕಠಿಣ ಪರಿಸ್ಥಿತಿಯನ್ನು ತಂದಿತ್ತು ಅಂತ ಹೇಳ್ತಾರೆ. ಆದರೂ ಯಾವುದೇ ಹಿಮ ಮಳೆಗೆ ನೆಲುಗದೆ ಈ ದೇವಸ್ಥಾನ ಹಾಗೇ ನಿಂತಿದೆ. ಈ ದೇವಸ್ಥಾನವನ್ನು ಕಲ್ಲುಗಳ ಇಂಟರ್ಲಾಕ್ ಸಿಸ್ಟಮ್ನಿಂದ ಕಟ್ಟಲಾಗಿದೆ. ಇನ್ನು ಈ ದೇವಾಲಯದ ನಿರ್ಮಾಣ ಶೈಲಿ ಉತ್ತರ ಭಾರತದ ನಾಗರ ಶೈಲಿಯಲ್ಲಿದೆ. ಇಲ್ಲಿ ಸಂಶೋಧಕರಿಗೆ ಇರೋ ಪ್ರಶ್ನೆ ಅಂದರೆ, ಇಷ್ಟೊಂದು ಕಲ್ಲನ್ನು ಇಲ್ಲಿ ಹೇಗೆ ತರಲಾಯಿತು? ಯಾವುದೇ ಸಿಮೆಂಟ್ನಂಥ ವಸ್ತುವನ್ನು ಬಳಸದೇ ಇದ್ದರೂ ಈ ದೇವಾಲಯ ಅಲುಗಾಡದೆ ನಿಂತಿರೋದು ಹೇಗೆ? ಈ ವಿಷಯಗಳು ಸಂಶೋಧಕರಲ್ಲಿ ಕುತೂಹಲವನ್ನು ಹೆಚ್ಚಿಸಿದೆ. ಏನಿಲ್ಲ ಅಂದರೂ ಈ ದೇವಾಲಯಕ್ಕೆ 1000ರಿಂದ 1200 ವರ್ಷಗಳಷ್ಟು ವಯಸ್ಸಾಗಿದೆ. ಹಾಗಿದ್ದರೂ ಈ ದೇವಾಲಯಕ್ಕೆ ಕಿಂಚಿತ್ತೂ ತೊಂದರೆ ಹೇಗೆ ಆಗಲಿಲ್ಲ ಅನ್ನೋದು ಸಂಶೋಧಕರ ಪ್ರಶ್ನೆಯಾಗಿದೆ. ಜಗತ್ತಿನ ಅತಿ ಹೆಚ್ಚು ಭೂಕಂಪ ಆಗೋ ಪ್ರದೇಶಗಳಲ್ಲಿ ಈ ಹಿಮಾಲಯ ಸಹ ಒಂದು. ಕಾಶ್ಮೀರದಲ್ಲಿ ನಡೆದ ಘೋರ ಭೂಕಂಪನದಲ್ಲೂ ಕೇದಾರನಾಥಕ್ಕೆ ಏನೂ ಆಗಿರಲಿಲ್ಲ. ಇವತ್ತಿಗೂ ಕೇದಾರನಾಥದ ದೇವಾಲಯದ ಬಗ್ಗೆ ತುಂಬ ಸಂಶೋಧನೆಗಳು ನಡೀತಾ ಇದೆ. ಶತಮಾನಗಳಿಂದಲೂ ಇಲ್ಲೇ ಇರೋ ಕೇದಾರನಾಥ ಹಿಮಾಲಯದ ಪ್ರಕೃತಿಯ ಏರಿಳಿತವನ್ನು ನೋಡುತ್ತಲೇ ಇದ್ದಾನೆ. ಆ ಮಂದಿರಕ್ಕೆ ಬಳಸಿದ ತಂತ್ರಜ್ಞಾನ ಇವತ್ತಿಗೂ ಪ್ರವಾಹ ಭೂಕಂಪನಗಳಿಂದ ದೇವಸ್ಥಾನವನ್ನು ಕಾಪಾಡ್ತಾ ಬರ್ತಾ ಇದೆ. ಇದು ಸ್ನೇಹಿತರೆ ಕೇದಾರನಾಥದ ಬಗೆಗಿನ ಚಿಕ್ಕ ಪರಿಚಯ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.